Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನು ಪಡೆದುಕೊಳ್ತಿದೆ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿರುವಂತಹ ಲೈಂಗಿಕ ದೌರ್ಜನ್ಯದ ವಿಡಿಯೋ ನಡೆದಿರುವಂತಹ ಜಾಗದ ಬಗ್ಗೆ ತಿಳಿದ್ರೆ ನೀವೇ ಒಂದು ಕ್ಷಣ ಶಾಕ್ ಆಗ್ತೀರಾ. ಸಂಸದರ ಹಾಸನದ ಸರ್ಕಾರಿ ನಿವಾಸದಲ್ಲಿ ನಡೆಯಿತ ನೀಚ ಕೃತ್ಯ. ಡಿಕೆ ಸುರೇಶ್ ಹೇಳಿಕೆ ಬೆನ್ನಲ್ಲೇ ಶುರುವಾಯಿತು ಹೊಸ ಚರ್ಚೆ. ನೋಡಪ್ಪ, ಅವ್ರು MP ಆದ್ಮೇಲೆ MP ಆಫೀಸಲ್ಲಿ ನಡೆದಿರೋ ಕತೆ ಇದು. MP ಆಫೀಸಲ್ಲಿ ನಡೆದಿರೋ ಕತೆ ಇದು. ಡೆಲ್ಲಿ ಗೆಸ್ಟ್ ಹೌಸ್ ಅಲ್ಲಿ ನಡೆದಿರೋ ಕತೆ ಅಂತ ಟಿವಿನಲ್ಲಿ ಹೇಳ್ತಾವ್ರೆ. MP ಆಫೀಸಲ್ಲಿ ನಡೆದಿರೋದು, ಅವ್ರ ಫಾರಂ ಹೌಸ್ ಅಲ್ಲಿ ನಡೆದಿರೋದು. ಇದು MP ಆದ್ಮೇಲೆ ಅವರು ಹಾಸನ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ನಿನ್ನೆ ಸಂಸದ ಡಿಕೆ ಸುರೇಶ್ ನೀಡಿರೋ ಈ ಹೇಳಿಕೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಹಗರಣಕ್ಕೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದೆ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ನಿನ್ನೆ ಮಾತನಾಡಿದ್ದ ಸಂಸದ ಡಿಕೆ ಸುರೇಶ್, ನೋಡಪ್ಪ, ಅವ್ರು MP ಆದ್ಮೇಲೆ MP ಆಫೀಸಲ್ಲಿ ನಡೆದಿರೋ ಕತೆ ಇದು. MP ಆಫೀಸಲ್ಲಿ ನಡೆದಿರೋ ಕತೆ ಇದು. ಡೆಲ್ಲಿ ಗೆಸ್ಟ್ ಹೌಸ್ ಅಲ್ಲಿ ನಡೆದಿರೋ ಕತೆ ಅಂತ ಟಿವಿನಲ್ಲಿ ಹೇಳ್ತಾವ್ರೆ. MP ಆಫೀಸಲ್ಲಿ ನಡೆದಿರೋದು, ಅವ್ರ ಫಾರಂ ಹೌಸ್ ಅಲ್ಲಿ ನಡೆದಿರೋದು. ಇದು MP ಆದ್ಮೇಲೆ ಅವರು ಹಾಸನ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಆ ತಾಯಿ ವಯಸ್ಸಾದವ್ರನ್ನ ನಡ್ಸ್ಕೊಂಡಿರುವಂತ ರೀತಿ ಇದೆಯಲ್ಲ. ಒಬ್ಬ ಹುಡುಗ ವಯಸ್ಸಾದಂತ ಸುಮಾರು 60-65 ವರ್ಷ, ಅವ್ರ ತಾಯಿ ವಯಸ್ಸು, ಅವ್ರ ತಂದೆ ವಯಸ್ಸು ಅವ್ರನ್ನ ನಡೆಸ್ಕೊಂಡಿರೋ ರೀತಿ ಇದೆಯಲ್ಲ, ಅದರಲ್ಲೂ ಕೂಡ ಮನೆ ಕೆಲಸದವ್ರನ್ನ ಯಾವ ನಂಬಿಕೆಯನ್ನ ಇಟ್ಕೊಂಡು ಬರ್ತಾರೆ. ಅಂದಹಾಗೆ ಹಾಸನ SP ಕಚೇರಿ ಬಳಿ ಇರುವ ಸಂಸದರ ಕಚೇರಿಯಲ್ಲಿ ಎಲ್ಲ ಕೃತ್ಯಗಳು ನಡೆದಿವೆ. ಅಲ್ಲೇ ಅಶ್ಲೀಲ ವಿಡಿಯೋಗಳನ್ನ ಸೆರೆ ಹಿಡಿಯಲಾಗಿದೆ ಅಂತ ಡಿಕೆ ಸುರೇಶ್ ಸಿಡಿಸಿರೋ ಹೊಸ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ಮುಖ್ಯವಾಗಿ ಎದ್ದಿರುವಂತಹ ಪ್ರಶ್ನೆ ಏನಂದ್ರೆ, ಹಾಸನ ಸೇರಿದಂತೆ ರಾಜ್ಯಾದ್ಯಂತ ಏನು ಒಂದು ವಿಡಿಯೋಗಳು ವೈರಲ್ ಆಗಿದೆ, ಅದರಲ್ಲಿರುವಂತಹ ವಿಡಿಯೋ ಏನಿದೆ ಅದು ಒಂದೇ ರೂಮ್ನಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಕೊಠಡಿ ಏನಿದೆ ಅದು ಇದೇ ಗೆಸ್ಟ್ ಹೌಸ್ನಲ್ಲಿರುವಂತಹ ಕೊಠಡಿಯ ಎಂಬ ಒಂದು ಅಂಶ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು. ಇದೇ ನಿಟ್ಟಿನಲ್ಲಿ SIT ಕೂಡ ಈಗ ತನಿಖೆಯನ್ನು ಆರಂಭ ಮಾಡಿದೆ. ಹಾಸನದ MP ಗೆಸ್ಟ್ ಹೌಸ್ನಲ್ಲೇ ಚಿತ್ರೀಕರಣ ಶಂಕೆ ವ್ಯಕ್ತವಾಗಿದೆ. ಒಂದೇ ರೂಮಿನಲ್ಲಿ ರೆಕಾರ್ಡ್ ಆದ ವಿಡಿಯೋ ವೈರಲ್ ಆಗಿದೆ. ಇನ್ನು ಇದು ಸರ್ಕಾರದಿಂದಲೇ ಕಟ್ಟಿಸಲಾಗಿರುವ ಸಂಸದರ ನಿವಾಸವಾಗಿದ್ದು, ಮಾಜಿ ಪ್ರಧಾನಿ ದೇವೇಗೌಡ ಹಾಸನದ ಸಂಸದರಾಗಿದ್ರು. ಮಾಜಿ ಪ್ರಧಾನಿಗಾಗಿ ಸರ್ಕಾರದಿಂದ ಈ ಕಟ್ಟಡ ಮಂಜೂರು ಮಾಡಲಾಗಿತ್ತು. ಹಾಸನ ಜಿಲ್ಲೆಯಲ್ಲಿ ದೇವೇಗೌಡರ ವಾಸ್ತವ್ಯಕ್ಕಾಗಿ 2019ರಲ್ಲೇ ಸಂಸದರ ನಿವಾಸವಿರುವ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಗೆಸ್ಟ್ ಹೌಸ್ನ ಮೊದಲ ಮಹಡಿಯಲ್ಲಿ ಪ್ರಜ್ವಲ್ ರೂಮ್ ಇದೆ. ವಾರದಲ್ಲಿ 4 ದಿನ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲಿರ್ತಿದ್ದ ಪ್ರಜ್ವಲ್ ಭೇಟಿಗೆ ನಿತ್ಯವೂ 100 ಜನ ಆಗಮಿಸುತ್ತಿದ್ರು. ಪ್ರಜ್ವಲ್ ಪೆನ್ಡ್ರೈವ್ ವಿವಾದ ಹಿನ್ನೆಲೆ ಗೆಸ್ಟ್ ಹೌಸ್ಗೆ ಬೀಗ ಜಡಿಯಲಾಗಿದೆ. ಇದೀಗ SITಯಿಂದ MP ಗೆಸ್ಟ್ ಹೌಸ್ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ಇನ್ನು ಪ್ರಜ್ವಲ್ ಜರ್ಮನಿಗೆ ತೆರಳುವವರೆಗೂ ಇದೇ ಸಂಸದರ ಕಚೇರಿಯಲ್ಲಿ ತಂಗಿದ್ದ ಎನ್ನಲಾಗ್ತಿದೆ. ಸಂಸದರ ಕಚೇರಿ ಆವರಣದಲ್ಲಿ ಪ್ರಜ್ವಲ್ ರೇವಣ್ಣ ಬಳಸುತ್ತಿದ್ದ ಕಾರು ಇನ್ನೂ ಅಲ್ಲೇ ಇದೆ. ಒಟ್ನಲ್ಲಿ ಸಂಸದರಿಗೆ ಅಂತ ಸರ್ಕಾರದಿಂದ ನಿರ್ಮಿಸಲಾಗಿರೋ ಕಟ್ಟಡದಲ್ಲೇ ನೀಚ ಕೃತ್ಯ ಎಸಗಿರುವುದಕ್ಕೆ ಎಲ್ಲೆಡೆಯಿಂದ ಟೀಕೆ ವ್ಯಕ್ತವಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.